ರೋಕೋ ಈಸಿ ಇರೋ ODI ಫಾರ್ಮೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಸಂಜಯ್ ಮಂಜ್ರೇಕರ್ ಹೇಳಿದ್ದಾರೆ. ನೀವೇನ್ ಹೇಳ್ತೀರಾ ಎಕ್ಸ್ ಕ್ರಿಕೆಟರ್ ಆಗಿ ಸರ್? ಯಾವ ಫಾರ್ಮೆಟ್ ಈಸಿ ಇಲ್ಲ ರಂಜಿತ್ ಗೌಡ ಅವರೇ. ನೀವು ಇದೇ ಸಂಜಯ್ ಮಂಜ್ರೇಕರ್ ODI ಅಲ್ಲಿ ಕೂಡ ಆಡಿದ್ರು, ಈಸಿಯಾಗಿ ಹೊಡೆದಾಕ್ಬಿಟ್ರ ರನ್ಗಳು? ಖಂಡಿತ ಇಲ್ಲ, ಸ್ಟ್ರಗಲ್ ಮಾಡಿದ್ದಾರೆ. ನೀವೇ ತೆಗೆದು ನೋಡಿ ನಂಬರ್ಸು ಸಂಜಯ್ ಮಂಜ್ರೇಕರ್ ಅವ್ರದ್ದು. ಸೊ ಅವರು ಹೇಳಿರೋದ್ರಲ್ಲಿ ಲಾಜಿಕ್ಕೇ ಇಲ್ಲ ಅಂತ ಹೇಳ್ತೀನಿ. ಅವ್ರೇನೋ ಅವರ ಒಂದು ಇಂಡಿವಿಜುವಲ್ ಪರ್ಸೆಪ್ಷನ್ ಅಲ್ಲಿ ಆ ಒಂದು ಮಾತನ್ನ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಚಾಲೆಂಜ್ ಇಂದ ದೂರ ಹೊಟ್ಟೋಗ್ಬಿಟ್ರು, ಈಸಿ ರೂಟ್ ನ ತಗೊಂಡ್ಬಿಟ್ರು ಅಂತ ಹೇಳಿದ್ರೆ, ಅಣ್ಣ ವಿರಾಟ್ ಕೊಹ್ಲಿ ಲಾಸ್ಟ್ 13 years ಇಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇರೋದು. ಅವ್ರ ಬಗ್ಗೆ ಹೆಂಗ್ ಹೇಳಕ್ಕಾಗತ್ತೆ? ಎಂತೆಂತ ಚಾಲೆಂಜ್ಗಳನ್ನ ಎದುರಿಸಿದ್ದಾರೆ. ಇಂಗ್ಲೆಂಡ್ ಅಲ್ಲಿ ಹೋಗಿ ಟೆಸ್ಟ್ ಆಡಿರೋದು, ODI ಆಡಿರೋದು. ಗುರು, ODI ಕ್ರಿಕೆಟ್ ಅವ್ರಿಗೆ ಯಾಕೆ ಈಸಿಯಾಗಿ ಕಾಣ್ತಾ ಇದೆ ಅಥವಾ ಈಸಿ ಅಂತ ಅನ್ಸ್ತಾ ಇದೆ ಅಂದ್ರೆ, ಅವ್ರು ಆ ತರ ಪರ್ಫಾರ್ಮ್ ಮಾಡಿರೋದು. ಈಗ ಟೆಸ್ಟ್ ಅಂತ ಬಂದಾಗ ಡಾನ್ ಬ್ರಾಡ್ಮನ್ ಬಗ್ಗೆ ನಾವು ಮಾತಾಡ್ತೀವಿ. ODI ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅದೇ ಉಸಿರಲ್ಲಿ ನೀವು ಮಾತಾಡ್ಬೇಕು. ಯಾಕಂದ್ರೆ ಈ ಫಾರ್ಮೆಟ್ಗೆ ಇವರೇ ಡಾನ್, ಡೌಟೇ ಇಲ್ಲ. ಅವ್ರು ಅಷ್ಟು ಈಸಿಯಾಗಿ ಆಡೋದ್ರಿಂದ ಸಂಜಯ್ ಮಂಜ್ರೇಕರ್ ಅವ್ರಿಗೆ ಈಸಿ ಅಂತ ಅನ್ಸ್ತಾ ಇದೆ. ಬೇರೆಯವರೆಲ್ಲ ಇಷ್ಟು ಈಸಿಯಾಗಿ ಆಡ್ತಾ ಇದ್ದಾರ ಸಂಜಯ್ ಮಂಜ್ರೇಕರ್ ಅವ್ರೆ? ನೀವು ಸುಮ್ಮನೆ ಪಾಪ ವಿರಾಟ್ ಅವ್ರ ಮೇಲೆ ಈ ಒಂದು ಅಪವಾದ ಅಂತ ಹೇಳಕ್ಕಾಗಲ್ಲ, ನಿಮ್ಮ ಅಬ್ಸರ್ವೇಷನ್ ತಿಳಿಸ್ಬೋದಾಗಿತ್ತು, ಅಥವಾ ತಿಳಿಸಕ್ ಮುಂಚೆ 2-3 ಸತಿ ಯೋಚನೆ ಮಾಡ್ಬೇಕಲ್ವಾ ಅಂತ ನನಗನ್ನಿಸ್ತಾ ಇತ್ತು.